ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಆರೋಪಿ ಸ್ಥಾನದಲ್ಲಿದ್ದಾರೆ. ಈ ನಡುವೆ ಪವಿತ್ರ ಗೌಡ ಅಸ್ವಸ್ಥರಾಗಿರ್ತಾರೆ. ಕಿಲ್ಲರ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಈ ಸಂಬಂಧ ಆಸ್ಪತ್ರೆಯಿಂದ ಸದ್ಯ ಪವಿತ್ರ ಗೌಡರನ್ನ ಪೊಲೀಸ್ನವರು ಕರೆದುಕೊಂಡು ಹೋಗಿದ್ದಾರೆ. ಚಿಕಿತ್ಸೆಯ ಬಳಿಕ ವಾಪಸ್ ಪೊಲೀಸ್ ಠಾಣೆಗೆ ದರ್ಶನ್ ಗೆಳತಿ ಪವಿತ್ರ ಗೌಡರನ್ನ ಶಿಫ್ಟ್ ಮಾಡಲಾಗಿದೆ. ಮಲಥಳ್ಳಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಪೊಲೀಸ್ನವರು ಕರೆದೊಯ್ದಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಸದ್ಯ ಪೊಲೀಸ್ನವರು ಕರೆದೊಯ್ದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ತೀವ್ರ ರೀತಿಯ ವಿಚಾರಣೆಯನ್ನು ದರ್ಶನ್ ಮತ್ತು ಗ್ಯಾಂಗ್ ಎದುರಿಸ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ ದರ್ಶನ್ ಗೆಳತಿ ಪವಿತ್ರ ಗೌಡ ಈಕೆ ಕೂಡ ಈ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇದರ ನಡುವೆ ಆಕೆ ಅಸ್ವಸ್ಥರಾಗಿದ್ದರು. ನಂತರ ಆಕೆಯನ್ನು ಸೂಕ್ತ ರೀತಿಯ ಚಿಕಿತ್ಸೆಗೂ ಕೂಡ ಒಳಪಡಿಸಲಾಗಿದೆ. ಚಿಕಿತ್ಸೆಯಾದ ನಂತರ ಆಕೆಯನ್ನು ಮತ್ತೆ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿದೆ ಅನ್ನುವಂಥ ಸದ್ಯದ ಮಾಹಿತಿ ಇದೆ. ಆಸ್ಪತ್ರೆಯಿಂದ ಪವಿತ್ರ ಗೌಡರನ್ನು ಪೊಲೀಸ್ನವರು ಕರೆದುಕೊಂಡು ಹೋಗಿದ್ದಾರೆ. ಚಿಕಿತ್ಸೆಯ ಬಳಿಕ ವಾಪಸ್ ಪೊಲೀಸ್ ಠಾಣೆಗೆ ದರ್ಶನ್ ಗೆಳತಿ ಶಿಫ್ಟ್. ಮಲಥಳ್ಳಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತಂದಿದ್ರು ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಮತ್ತೆ ಚಿಕಿತ್ಸೆಯ ನಂತರ ಕರೆದೊಯ್ದಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ನಟ ದರ್ಶನ್ ಫಾರ್ಮ್ ಹೌಸ್ ಮ್ಯಾನೇಜರ್ ಆತ್ಮಹತ್ಯೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಇದನ್ನು ನೋಡ್ತಾ ಹೋಗ್ಬೇಕಾಗುತ್ತೆ. ನಟ ದರ್ಶನ್ ಫಾರ್ಮ್ ಹೌಸ್ ಮ್ಯಾನೇಜರ್ ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಅಸಲಿಗೆ ದರ್ಶನ್ ಫಾರ್ಮ್ ಹೌಸ್ ಮತ್ತು ಶ್ರೀಧರ್ಗೆ ಲಿಂಕೇ ಇಲ್ಲವಂತೆ. ದುರ್ಗಾ ಕನ್ಸ್ಟ್ರಕ್ಷನ್ ಅಲ್ಲಿ ವೇತನ ನೀಡದೆ ದುಡಿಸಿಕೊಂಡಂತಹ ಆರೋಪವನ್ನ ದುರ್ಗಾ ಕನ್ಸ್ಟ್ರಕ್ಷನ್ ಎದುರಿಸ್ತಾ ಇದೆ. ಏನು ಮರು ತನಿಖೆ ಆಗಬೇಕು ಅಂತ ಹೇಳಿ ಕುಟುಂಬಸ್ಥರು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ರೈಟರ್ ಆಗಿ ದುರ್ಗಾ ಕನ್ಸ್ಟ್ರಕ್ಷನ್ ಅಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. ದುಡಿಮೆಯ ಬಗ್ಗೆ ಪೋಷಕರು ಪ್ರಶ್ನಿಸಿದ್ದಕ್ಕೆ ಸೂಸೈಡ್ ಅಟೆಂಪ್ಟ್ ಅನ್ನ ಈತ ಮಾಡಿರ್ತಾನೆ. ವರ್ಷದ ಹಿಂದೆ ಇಲ್ಲಿ ಪಾಷಣವನ್ನು ಕುಡಿದು ಈತ ಸೂಸೈಡ್ ಅಟೆಂಪ್ಟ್ ಅನ್ನ ಮಾಡಿರ್ತಾನೆ. ಆತ್ಮಹತ್ಯೆಯ ಅಟೆಂಪ್ಟ್ ಅನ್ನ ಮಾಡಿರ್ತಾನೆ. ಬಳಿಕ ದುರ್ಗಾ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಕೂಡ ಬಿಟ್ಟಿರ್ತಾನೆ. ಮತ್ತದೇ ಕಂಪನಿಯಲ್ಲಿ ಆತ ಕೆಲಸವನ್ನ ಮಾಡಿರ್ತಾನೆ. ಮಗದೊಮ್ಮೆ ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಈತ ಕೊನೆ ಉಸಿರೆಳೆದಿರುವುದು. ನಿವೇಶನ ನೀಡಿ ಮನೆ ಕಟ್ಟಿಕೊಡೋದಾಗಿ ಆ ಕಂಪನಿ ಈತನಿಗೆ ಭರವಸೆಯನ್ನು ಕೊಟ್ಟಿರುತ್ತೆ. ಆದರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಆ ಕಂಪನಿಯ ಕಡೆಯಿಂದ ಆಗಿಲ್ಲ. ಮಹಾ ವಂಚನೆಯಾಗಿದೆ ಅನ್ನೋದು ಗಂಭೀರ ಆರೋಪ. ಸೊ ಡೆತ್ ನೋಟ್ನಲ್ಲಿರುವಂಥ ಬರವಣಿಗೆ ಆಗಿರೋದು ಅದು ಬಹಳ ಮುಖ್ಯವಾದಂಥ ಪ್ರಶ್ನೆ ಆಗಿರುತ್ತೆ. ಅಂದರೆ ಯಾರು ಈ ಡೆತ್ ನೋಟನ್ನು ಬರೆದಿರಬಹುದು ಅನ್ನುವಂತಹ ಅನುಮಾನಗಳಿಗೆ ಸದ್ಯದ ಉತ್ತರ ಎಸ್, ಅದು ಶ್ರೀಧರ್ನದ್ದೇ. ವಿಡಿಯೋ ಕೂಡ ಅವನೇ ಮಾಡಿರೋದು ಅನ್ನೋದು ಕೂಡ ಗೊತ್ತಾಗಿದೆ. ಒಂದು ಕಡೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮತ್ತೆ ಈ ಶ್ರೀಧರ್ ಆತ್ಮಹತ್ಯೆ, ಇದಕ್ಕೇನಾದರೂ ಲಿಂಕ್ ಇರಬಹುದಾ ಅನ್ನುವಂಥ ಅನುಮಾನ ಕೂಡ ಸೃಷ್ಟಿಯಾಗಿತ್ತು. ಈಗ ನೋಡಿ, ಆ ಅನುಮಾನಕ್ಕೆ ಈ ಒಂದು ಪ್ರಕರಣ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಕಾರಣದಿಂದ ಅಂದರೆ ದುರ್ಗಾ ಕನ್ಸ್ಟ್ರಕ್ಷನ್ ಏನು ಕೆಲಸ ಅಲ್ಲಿ? ಅವನು ರೈಟ್ರಾಗಿ ಕೆಲಸ ಮಾಡ್ತಿದ್ದ. ದುರ್ಗಾ ಕನ್ಸ್ಟ್ರಕ್ಷನ್ ಅಲ್ಲಿ ದರ್ಶನ್ ಅವ್ರ ಫಾರ್ಮಲ್ ಅಲ್ಲ? ಗೊತ್ತಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ. ದರ್ಶನ್ ಫಾರ್ಮ್ ಅಂತಾನೆ ಗೊತ್ತಿಲ್ಲ, ದುರ್ಗಾ ಕನ್ಸ್ಟ್ರಕ್ಷನ್ ಅಂತ ಗೊತ್ತು. ಅಲ್ಲಿ ಕೆಲಸ ಮಾಡ್ತಿದ್ದ. ಎಷ್ಟು ವರ್ಷದಿಂದ? 5-6 ವರ್ಷದಿಂದ ಕೆಲಸ ಮಾಡ್ತಿದ್ದ ಅವನು. ಈಗ 2 ತಿಂಗಳಿಂದ ತಿಳ್ಕೊಂಡ್ರಲ್ಲ, ಏನಾಗಿತ್ತಲ್ಲ ಸರ್? ಅದು ಅವನು ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದು. ನಾವು ಅವನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದಾಗ ನಾವು ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆವು. ಆಮೇಲೆ ಮತ್ತೆ ಅವ್ನ ಮೊಬೈಲಲ್ಲಿ ವಿಡಿಯೋ ನೋಡ್ಬಿಟ್ಟು ಇವರು ನಮ್ಮ ಮನೆಯವರು ಇವರೆಲ್ಲ ಕಂಪ್ಲೇಂಟ್ ಏನು ಬೇಡ, ವಿಡಿಯೋ ಅವನೇ ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊಂಡಿರೋಂಗೆ ಅವನೇ, ಕಂಪ್ಲೇಂಟ್ ಬೇಡ ರಿಮೂವ್ ಮಾಡಿಸ್ರಿ ಅಂದರು. ಆಮೇಲೆ ವಾಪಸ್ ತಗೊಂಡು ನಾವು ಮತ್ತೆ ಈಗ ಇವತ್ತು ವಿಡಿಯೋ ಇದೆಲ್ಲ ನೋಡಿ ಡೌಟ್ ಬರ್ತಿದೆ. ಏನು ಡೌಟು ನಿಮಗೆ? ಏನೋ ಸೂಸೈಡ್ ಇಲ್ಲ, ಯಾರೋ ಏನಾರೋ ಮಾಡಿರ್ಬೋದು ಅನ್ನೋದೊಂದು ಇದಕ್ಕೆ ಕೇಸ್ ಮೂವ್ ಮಾಡಿಬಿಟ್ಟು ಇಲ್ಲಿ ಒಂದ್ಸತಿ ಮನೆಯಲ್ಲೇ ಟ್ರೈ ಮಾಡಿದ್ದ ಸರ್. ಆಗ ಏನೋ ಇಲಿ ಪಾಷಾಣ ತಗೊಂಡಿದ್ದೀನಿ ಅಂತ ಅವನೇ ಹೇಳ್ದ. ತಗೊಂಡಾಗಿ ನಾವೆಲ್ಲ ಕೇಳ್ತೀವಿ ಮಾಡ್ತೀವಿ, ನಾವೆಲ್ಲ ಇದು ಗಲಾಟೆ ಮಾಡ್ತೀವಿ ಅಂದ್ಬಿಟ್ಟು ಆಮೇಲೆ ಹಿಂಗೆ ಆಯಿತು ನಾನೇನು ಇದು ಮಾಡಲ್ಲ ಬಿಡಿ, ಇನ್ಮೇಲೆ ನೆಮ್ಮದಿಯಾಗಿರಿ ಅಂತ ನಾನು ಹಿಂಗೆ ವಿಷ ತಗೊಂಡಿದ್ದೀನಿ ಅಂತ ಅವನೇ ಅವಾಗ ಹೇಳಿಬಿಟ್ಟ. 11 ಗಂಟೆಗೆ ನಮಗೆ ಗೊತ್ತಾಯಿತು. ಇಲ್ಲಿ ಇದು ಬಗ್ಗನ ದೊಡ್ಡಿ ಹತ್ರ ಗಾಡಿ ನಿಲ್ಸವನೆ, ಮೊಬೈಲ್ ಐತೆ, ಹೆಲ್ಮೆಟ್ ಐತೆ, ಅವನಿಲ್ಲ ಅಂತ ಫೋನ್ ಮಾಡೋದು. ನಾನು ಅಂದೆ
ಎಲ್ಲ ಹೋಗಿರ್ತಾನೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡುತ್ತಾರೆ. ಮೂರ್ತಿ, ಒಂದು ಕಡೆ ರೇಣುಕಾ ಸ್ವಾಮಿ ಹತ್ಯೆ ಆಗುತ್ತೆ, ಮಗದೊಂದು ಕಡೆ ಶ್ರೀಧರ ಆತ್ಮಹತ್ಯೆ, ಏನಾದರೂ ಲಿಂಕ್ ಇದೆಯಾ ಅನ್ನುವಂತಹ ಅನುಮಾನ ಸಹಜವಾಗಿ ಮೂಡುವಂಥದ್ದು. ಹಾಗಾಗಿ ಪೊಲೀಸ್ ಮಾಹಿತಿ ಏನಿದೆ, ಒಂದು ಕ್ಲಾರಿಟಿ ಸಿಗ್ಬೋದಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ ದಿವ್ಯಾ, ಒಂದು ಆನೇಕಲ್ನ ಹೊರಭಾಗದ ಒಂದು ಬಗ್ಗನದೊಡ್ಡಿ ಬಳಿ ಇರುವಂತಹ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಶ್ರೀಧರ್ನ ಆತ್ಮಹತ್ಯೆ ಏನೋ ಒಂದು ಪ್ರಕರಣ ಸಂಬಂಧಿಸಿದಂತೆ ಈಗಾಗಲೇ ಕೂಡ ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ತಂದೆ ತಾಯಿಯನ್ನು, ಅಂದ್ರೆ ಶ್ರೀಧರನ ತಂದೆ ತಾಯಿಯನ್ನು ಕೂಡ ಸಂಪರ್ಕಿಸಿ ನಾವು ಕೇಳಿದಾಗ ಅವರು ನಮಗೆ ಗೊತ್ತಿರ್ಲಿಲ್ಲ, ಆತ 1 ವರ್ಷ ಆಗಿತ್ತು ನಮ್ಮನ್ನ ಬಿಟ್ಟು ಹೋಗಿ, ಮತ್ತೆ ಆ ಒಂದು ದುರ್ಗಾ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ, ಅಂದ್ರೆ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಒಂದು ನಿರ್ಮಾಣ ಹಂತದ ಕಟ್ಟಡವನ್ನ ಒಂದು ಗುತ್ತಿಗೆ ಯಾರು ಪಡೆದಿರ್ತಾರೆ, ಆ ಒಂದು ದುರ್ಗಾ ಕನ್ಸ್ಟ್ರಕ್ಷನ್ ಕಂಪನಿ ಹತ್ರ ಈತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈತನು ಕೂಡ ಸತತ 5 ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದ. ಆದ್ರೆ ಆತನು ಕೂಡ ಸತ್ತಾಗ ಯಾಕೆ ಸತ್ತ, ಯಾವಾಗ ಸತ್ತ ಅನ್ನೋದನ್ನು ಕೂಡ ಇವರ ತಂದೆ ತಾಯಿ, ಅಂದ್ರೆ ಶ್ರೀಧರನ ಪೋಷಕರಿಗೆ ತಿಳಿಸಿರಲ್ಲ. ಈ ತರ ನಿಮ್ ಮಗ ಡೆತ್ ಆಗಿದ್ದಾರೆ ಬನ್ನಿ ಅಂತೇಳಿ ಮಾತ್ರ ಕರೆಸಿಕೊಂಡು ತರಾತುರಿಯಲ್ಲಿ ಆತನನ್ನ ಒಂದು ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಸಿ ಇವರ ಕಂಪ್ಲೇಂಟ್ ಕೂಡ ದಾಖಲಿಸಿಕೊಳ್ಳದೆ, ಒಂದು ಅಂದ್ರೆ ತಂದೆ ತಾಯಿ ಪರ ಇವ್ರು ಏನ್ ದೂರು ಕೊಡ್ತಾರೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡದೆ ಇವರು ತರಾತುರಿಯಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಬಾಡಿಯನ್ನು ಕೂಡ ಸುಟ್ಟು ಹಾಕಿ ಅಂತ ಹೇಳಿ ಕಳ್ಸಿರ್ತಕ್ಕಂಥದ್ದು. ಅದನ್ನ ಖುದ್ದು ಅವ್ರ ತಾಯಿನೇ ಹೇಳ್ತಾರೆ, ಬಾಡಿನ ಸುಡಿ ಮೂಡ್ಬೇಡಿ ಅಂತ ಹೇಳಿ ಕೂಡ ನಮ್ಗೆ ಹೇಳಿದ್ರು ನಾವು ಹಂಗಂತೆ ಸುಟ್ವಿ ಅಂತಾನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರ ತಂದೆ ತಾಯಿ ಕೂಡ ಈಗಾಗ್ಲೇ ನಮ್ಗೆ ಮೊದಲು ಗೊತ್ತಿರ್ಲಿಲ್ಲ, ತರಾತುರಿಲಿ ಏನೋ ಮೊದಲು 2 ಸತಿ ಮಾಡಿದ್ದ ನಮ್ಮ ಮನೆಯಲ್ಲಿ, ಹಾಗೆ ಮಾಡ್ಕೊಂಡಿರ್ಬೋದು ಅಂತ ನಾವು ಸುಮ್ಮನಿದ್ವಿ. ಆದ್ರೆ ಈಗ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ನಮಗೂ ಕೂಡ ಡೌಟ್ ಆಗ್ತಾ ಇದೆ. ಹಾಗಾಗಿ ನಾವು ಈ ಬಗ್ಗೆ ನಮ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ನಾವು ಈಗ ಹೋಗಿ ನಾವು ದೂರನ್ನು ಕೊಡ್ತೀವಿ, ನನ್ನ ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಿ ನಾವು ಈಗಾಗ್ಲೇ ದೂರನ್ನು ಕೊಡ್ತೀವಿ ಅಂತ ಹೇಳಿ ಕೂಡ ಈಗಾಗ್ಲೇ ಅವರ ತಂದೆ ತಾಯಿ ಕೂಡ ಪೋಷಕರು ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆಗೂ ಮತ್ತೆ ಅವರ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಶ್ರೀಧರ್ ಆತ್ಮಹತ್ಯೆಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದು ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಒಂದು ರೀತಿ ಅನುಮಾನ ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಗಾಗಿ ತರಾತುರಿಯಲ್ಲಿ ಮತ್ತೆ FIR ಅಂದ್ರೆ ಆತ ಬರ್ದಿರ್ತಕ್ಕಂಥ ಡೆತ್ ನೋಟ್ ಆಗ್ಲಿ, ಆತ ಮಾಡಿರ್ತಕ್ಕಂಥ ವಿಡಿಯೋ ಆಗ್ಲಿ, ಇದನ್ನೆಲ್ಲನೂ ಕೂಡ ಮತ್ತೆ ಒಂದು ಕಲೆಗೆ FSL ರಿಪೋರ್ಟ್ಗೋಸ್ಕರ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವೆಲ್ಲ ರಿಪೋರ್ಟ್ಗಳೆಲ್ಲ ಬಂದ ಮೇಲೆ ಮತ್ತೆ ಇನ್ನೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿಲ್ಲ. ಇವೆಲ್ಲ ಬಂದ ಮೇಲೆ ಮತ್ತೆ ತನಿಖೆಯನ್ನ ಒಂದು ಚುರುಕುಗೊಳಿಸ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.